ಒಂದು ಹಸಿರು ತುಂಬಿದ ಹಳ್ಳಿಯಲ್ಲಿ ರಂಗಪ್ಪ ಎಂಬ ರೈತನು ತನ್ನ ಕುಟುಂಬದೊಂದಿಗೆ ಸುಖವಾಗಿ ಬದುಕುತ್ತಿದ್ದ. ಆ ಹಳ್ಳಿ ಸಣ್ಣದಾದರೂ ಪ್ರಕೃತಿಯ ಸೌಂದರ್ಯದಿಂದ ತುಂಬಿಕೊಂಡಿತ್ತು. ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಹಕ್ಕಿಗಳ ಕಿಲಕಿಲ ಧ್ವನಿ ಕೇಳಿಸುತ್ತಿತ್ತು. ಹೊಲಗಳ ಮಧ್ಯೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಆ ಹಳ್ಳಿಯಲ್ಲೇ ಅತ್ಯಂತ ಪರಿಶ್ರಮಿ ಮತ್ತು ನಿಷ್ಠಾವಂತ ರೈತ ಎಂದರೆ ಅದು ರಂಗಪ್ಪನೇ. ರಂಗಪ್ಪನಿಗೆ 3 ಎಕರೆ ಹೊಲವಿತ್ತು. ಆ ಹೊಲವೇ ಅವನಿಗೆ ಜೀವನ, ಭರವಸೆ ಮತ್ತು ಆತ್ಮಗೌರವ. ಅವನು ಭೂಮಿಯನ್ನು ತಾಯಿಯಂತೆ ಕಂಡನು. ಭೂಮಿ ನಮ್ಮನ್ನು ಯಾವತ್ತೂ ಮೋಸ ಮಾಡುವುದಿಲ್ಲ, ನಾವು ಅದನ್ನು ನಿಷ್ಠೆಯಿಂದ ನೋಡಿಕೊಂಡರೆ ಸಾಕು ಎಂದು ಅವನು ಸದಾ ಹೇಳುತ್ತಿದ್ದ. ಅವನ ಪತ್ನಿ ಲಕ್ಷ್ಮಮ್ಮ ಮತ್ತು 2 ಮಕ್ಕಳು ಶೇಖರ್ ಮತ್ತು ಮಾಲತಿ ಎಲ್ಲರೂ ಕೂಡ ಅವನ ಶ್ರಮಕ್ಕೆ ಬೆಂಬಲವಾಗಿದ್ದರು. ಪ್ರತಿದಿನ ಬೆಳಗ್ಗೆ ರಂಗಪ್ಪ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಗೋಶಾಲೆಗೆ ಹೋಗಿ ಹಸುಗಳಿಗೆ ಆಹಾರ ಹಾಕುತ್ತಿದ್ದ. ನಂತರ ಹೊಲಕ್ಕೆ ಹೋಗಿ ಮಣ್ಣನ್ನು ತಾಕಿ ಅದರ ತೇವತೆಯನ್ನು ಪರಿಶೀಲಿಸುತ್ತಿದ್ದ. ಅವನಿಗೆ ಮಣ್ಣು ಮಾತಾಡುವಂತೆ ಅನಿಸುತ್ತಿತ್ತು. ಬೀಜ ಬಿತ್ತುವಾಗ ಅವನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದ, ಈ ಬೆಳೆ ಚೆನ್ನಾಗಿ ಬೆಳೆಯಲಿ, ನನ್ನ ಕುಟುಂಬ ಮಾತ್ರವಲ್ಲ ಹಳ್ಳಿಯವರಿಗೂ ಉಪಕಾರವಾಗಲಿ ಎಂದು. ಒಮ್ಮೆ ಹಳ್ಳಿಗೆ ಭೀಕರ ಬರ ಬಂತು. ಮಳೆ ಬಾರದಿದ್ದರಿಂದ ಅನೇಕ ರೈತರು ಸಂಕಷ್ಟಕ್ಕೆ ಸಿಲುಕಿದರು. ಹೊಲಗಳು ಬಿರುಕು ಬಿಟ್ಟವು. ಬೆಳೆ ಒಣಗಿ ಹೋಗತೊಡಗಿತು. ಹಲವರು ತಮ್ಮ ಹೊಲಗಳನ್ನು ಬಿಟ್ಟು ನಗರಗಳಿಗೆ ಕೆಲಸ ಹುಡುಕಲು ಹೊರಟರು. ಆದರೆ ರಂಗಪ್ಪ ಮಾತ್ರ ತನ್ನ ಭೂಮಿಯನ್ನು ತೊರೆಯಲಿಲ್ಲ. ಸಂಕಷ್ಟ ಬಂದಾಗ ಓಡುವವನು ರೈತನಲ್ಲ ಎಂದು ಅವನು ಹೇಳುತ್ತಿದ್ದ. ರಂಗಪ್ಪ ದಿನವೂ ಹೊಲಕ್ಕೆ ಹೋಗಿ ಉಳಿದಿದ್ದ ನೀರನ್ನು ಜಾಗ್ರತೆಯಿಂದ ಬಳಸಿ ಸಣ್ಣ ಕಾಲುವೆ ತೋಡಿ ನೀರನ್ನು ಹರಿಸುತ್ತಿದ್ದ. ಕೆಲವರು ಅವನನ್ನು ನೋಡಿ ನಗುತ್ತಿದ್ದರು. ಈ ಬರದಲ್ಲಿ ಏನ್ ಬೆಳೆ ಬರುತ್ತೆ ಎಂದು ಕೇಳುತ್ತಿದ್ದರು. ಆದರೆ ರಂಗಪ್ಪನ ನಂಬಿಕೆ ಅಚಲವಾಗಿತ್ತು. ಅವನಿಗೆ ಶ್ರಮದ ಮೇಲೆ ನಂಬಿಕೆಯಿತ್ತು. ಒಂದು ಸಂಜೆ ಹಳ್ಳಿಯ ಹಿರಿಯ ರೈತ ಸಿದ್ದಪ್ಪ ರಂಗಪ್ಪನನ್ನು ಭೇಟಿ ಮಾಡಿದ. ಅವನು ರಂಗಪ್ಪನ ಪರಿಶ್ರಮವನ್ನು ನೋಡಿ ಆಶ್ಚರ್ಯಪಟ್ಟ. ನಿನ್ನಂತಹ ನಿಷ್ಠಾವಂತ ರೈತನಿಂದಲೇ ನಮ್ಮ ಹಳ್ಳಿ ಉಳಿಯುತ್ತದೆ ಎಂದು ಹೇಳಿದರು. ಆ ಮಾತು ರಂಗಪ್ಪನಿಗೆ ದೊಡ್ಡ ಪ್ರೋತ್ಸಾಹವಾಯಿತು. ಕೆಲವು ದಿನಗಳ ನಂತರ ಆಕಾಶದಲ್ಲಿ ಮೋಡಗಳು ಕೂಡಲು ಶುರುವಾಯಿತು. ಎಲ್ಲರೂ ಆತುರದಿಂದ ಮಳೆಗಾಗಿ ಕಾಯುತ್ತಿದ್ದರು. ಒಂದು ರಾತ್ರಿ ಭಾರೀ ಮಳೆ ಸುರಿಯಿತು. ಹಳ್ಳಿ ಜನರೆಲ್ಲ ಸಂತೋಷದಿಂದ ಹೊರಗೆ ಓಡಿದರು. ರಂಗಪ್ಪ ತನ್ನ ಹೊಲದತ್ತ ಓಡಿದ. ಮಳೆ ನೀರು ಅವನು ತೋಡಿದ ಕಾಲುವೆಗಳ ಮೂಲಕ ಸರಿಯಾಗಿ ಹರಿಯುತ್ತಿತ್ತು. ಅವನ ಶ್ರಮ ವ್ಯರ್ಥವಾಗಿರಲಿಲ್ಲ. ಕೆಲವು ವಾರಗಳಲ್ಲಿ ಅವನ ಹೊಲ ಹಸಿರಿನಿಂದ ಕಂಗೊಳಿಸಿತು. ಇತರ ಹೊಲಗಳು ಭಾಗಶಃ ಹಾನಿಗೊಳಗಾದರೂ ರಂಗಪ್ಪನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬೆಳೆಯಿತು. ಭತ್ತದ ಗಿಡಗಳು ಗಾಳಿಯಲ್ಲಿ ತೂಗುತ್ತಿದ್ದವು. ಹಳ್ಳಿಯವರು ಈಗ ಅವನನ್ನು ಗೌರವದಿಂದ ನೋಡತೊಡಗಿದರು.